प्रतिष्ठित हिरण्यकेशी सहकारी साखर कारखाना कत्ती कुटुंबाच्या ताब्यातून सुटला असून आता माजी खासदार अण्णासाहेब जोल्ले यांनी त्यावर वर्चस्व मिळवलं आहे। हा सहकारी साखर कारखाना तोट्यात होता आणि तो लीजवर देण्याचा विचार सुरू होता। मात्र अण्णासाहेब जोल्ले यांनी बहुतेक संचालकांना विश्वासात घेऊन बिरेश्वर बँकेमार्फत आर्थिक मदत दिली आणि हा कारखाना सहकारी क्षेत्रातच टिकवून ठेवण्यात यश मिळवलं। यावेळी माजी खासदार अण्णासाहेब जोल्ले म्हणाले की आमच्या संस्था पारदर्शकतेने कशा चालवल्या जातात त्याच धर्तीवर हिरण्यकेशी सहकारी साखर कारखाना देखील सर्वांचा विश्वास जिंकून पुढे नेऊ। अध्यक्षराಗಿ ಬಸವರಾಜ್ ಕಲ್ಲಟ್ಟಿ ಯಾಕಂದ್ರೆ ನನಗೆ ಅಜ್ಜು ಕಲ್ಲಟ್ಟಿ ಅಂತ ಗೊತ್ತಿತ್ತು ಬಸವರಾಜ್ ಕಲ್ಲಟ್ಟಿ ಉಪಾಧ್ಯಕ್ಷರಾಗಿ ಅಶೋಕಣ್ಣ ಪಟ್ಟಣ್ ಶೆಟ್ಟಿ ಇವರು ಈ ಆಡಳಿತ ಮಂಡಳಿ ಅವಿರೋಧವಾಗಿ ಆಯ್ಕೆ ಮಾಡಿ ಕೊಟ್ಟದಕ್ಕಾಗಿ ಅವರಿಗೆ ಕಾಲಾವಧಿ ಎರಡು ವರ್ಷ ಇರ್ಬೋದು। ಉಳಿದ ಅವಧಿಗೆ ಏನು 5 ವರ್ಷ ಚುನಾವಣೆ ಆಗಿದೆ ಅದಕ್ಕೆ ವ್ಯಕ್ತಿಯವರು ಮಾಡಿದ್ರು। ಅದರ ನಂತರ ಇನ್ನು ಉಳಿದ ಭಾಗ ಇಲೆಕ್ಷನ್ ಆಗುವವರೆಗೆ ಇವರು ಇರ್ತಾರೆ। ಜೊಲ್ಲೆ ಸಮೂಹದವರು ರಿಲೀಸ್ ತಗೋರೋ ಸಲುವಾಗಿ ಏನೋ ಪ್ರಯತ್ನ ಮಾಡತ್ತಾರ ಅಂತ ಒಂದು ಮಾತು ಅದನ್ನು ಕೇಳಿದ್ದು ಭಾಳ ಒಂದು ಸೂಕ್ತ ಅನಿಸ್ತದೆ। ಯಾಕಂದರೆ ಇದನ್ನು ಕ್ಲಿಯರ್ ಮಾಡ್ಬೇಕು ಅನಿಸ್ತದೆ। ಇವತ್ತು ಹಿರಣ್ಯಕೇಶಿ ಸಹಕಾರಿ ಸಾಖರ ಕಾರ್ಖಾನೆ ಸಹಕಾರ ರಂಗದಲ್ಲಿ ಒಂದು ಹೆಸರುವಾಸಿಯಾದಂಥ ಸಂಸ್ಥೆ। ದಿವಂಗತ ಅಪ್ಪನಗೌಡರು ಇರ್ಬೋದು, ಬಸಗೌಡರು ಇರ್ಬೋದು, ವಿಶ್ವನಾಥ್ ಕತ್ತಿಯವರು ಇರ್ಬೋದು ಮತ್ತು ಹಳೆಯ ಎಲ್ಲ ನಿರ್ದೇಶಕ ಸೇರಿ ಒಂದು ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಬಂದರು। ಇದನ್ನು ಲೀಸ್ ತೊಗೊಳ್ಬೇಕಂತ ನನ್ನ ಕಡೆ ಕೂಡ ಒಂದು ಪ್ರಪೋಸಲ್ ಬಂದಿತ್ತು। ಆದರೆ ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ನೀವೆಲ್ಲರ ಡೈರೆಕ್ಟ್ರು ಒಂದಾಗಿ ಇರೋದಾದ್ರೆ ನಾವು ಲೀಸ್ ಅಂತೂ ತೊಗೊಳೋದಿಲ್ಲ, ಸಹಕಾರ ರಂಗದಲ್ಲಿ ಇದನ್ನು ಮುನ್ನಡೆಸ್ಕೋತ ಹೋಗ್ರಿ। ನಮ್ಮ ಸಮೂಹ ವತಿಯಿಂದ, ನಮ್ಮ ಬೇರೇಶ್ವರ ಸಮೂಹ ವತಿಯಿಂದ ಅಥವಾ ನಮ್ಮ ಜಿಲ್ಲೆ ಉದ್ಯೋಗ ಸಮೂಹ ವತಿಯಿಂದ ಎಷ್ಟು ಸಾಧ್ಯವಾದರೆ ನಾವು ಸಹಕಾರ ಮಾಡ್ತೇವೆ। ಮತ್ತು ಈಗಿನ ನಮ್ಮ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವ್ರ ನೇತೃತ್ವದಲ್ಲಿ ನಡೀತಕ್ಕಂಥ ಡಿಸ್ಟಿಕ್ ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ಕೂಡ ಸಹಕಾರ ಕೊಡ್ತೀವಿ, ಇಬ್ಬರು ಮಂದಿ ಕೂಡ ಕೊಡ್ತೀವಿ ಅಂತ ಹೇಳಿದ ನಂತರ ಈಗಾಗಲೇ ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರು ಬಂದ ನಂತರ ಈಗ ನಾವು ಉಳಿದ ಅವಧಿಯನ್ನು ಒಳ್ಳೆಯ ರೀತಿಯಿಂದ ಯಾವ ಪ್ರಕಾರ ನಾವು ಹಂಚಿದ ಸಹಕಾರ ಸಾಖರ ಕಾರ್ಖಾನೆಯನ್ನು ಒಂದು ಮುನ್ನಡೆಸ್ತಾ ಬಂದೆವು ಅದೇ ಪ್ರಕಾರ ಇದು ಕೂಡ। ಯಾಕಂದರೆ ಈಗಾಗಲೇ 210 ಎಕರೆ ಜಮೀನು, 52 ಮೆಗಾವ್ಯಾಟ್ ಕೋಲ್ ಜನರೇಷನ್, 150 KLPD ನಮ್ಮ ಇಥೆನಾಲ್ ಪ್ರಾರಂಭ ಹಂತದಲ್ಲಿದೆ ಮತ್ತು 10,000 ಕೆಪಾಸಿಟಿ ಒಂದು ಇರ್ತಕ್ಕಂಥ ನಮ್ಮ ಕೃಷಿ ಕೆಪಾಸಿಟಿ ಒಳ್ಳೆಯ ದೃಷ್ಟಿಯಿಂದ ನಡೆಸಿದಾದ್ರೆ ನಾನೇನಂದ್ರೆ ಸಾಲೇನು ಮುಕ್ತ ಆಗೋದಿಲ್ಲ, ಆದರೆ ಒಳ್ಳೆಯ ರೀತಿಯಿಂದ ನಡೆದು ಸಾಲದ ಬಡ್ಡಿಯನ್ನು ಕಟ್ಕೋತ ಹೋಗಿ ನಾವು ರೈತರಿಗೆ ಒಳ್ಳೆಯ ಬಿಲ್, ಕಾರ್ಮಿಕರ ಪಗಾರ ವ್ಯವಸ್ಥಿತವಾಗಿ ಕೊಡ್ಬೋದು, ಇದನ್ನು ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ ನಮ್ಮ ಆಶೆಯಿಂದ ನಾವು ಈಗಾಗಲೇ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ವಿ। ಅದೇ ಪ್ರಕಾರ ನಾವು ಪೂರ್ಣ ಪ್ರಮಾಣದಲ್ಲಿ ನಾವು ಸಹಕಾರವನ್ನು ಕೊಡ್ತೀವಿ, ಲೀಸ್ ಯಾವುದೇ ಪ್ರತಿಯನ್ನು ತೊಗೊಂಡಿವಿ। ಏನಂದ್ರೆ ನಿಮ್ಮ ಕುಟುಂಬದಿಂದ ಯಾರಾದರೂ ಡೈರೆಕ್ಟರ್ ಆಗ್ತಾರೆ ಸರ್? ಇಲ್ರಿ, ನಾವು ಇದೇವೆ, ಅಲ್ಲೇ ಇದೇವೆ, ಸಾಕು ನಾವು ಈ ಕಾರ್ಖಾನೆ ಸದಸ್ಯರಿಗೆ ಸಕ್ರಿಯ ಈಗ ಮಾರ್ಚಿಗೆ ಹಳೇದು ಮುಗಿದಿದ್ದೆ, ಮಾರ್ಚಿಗೆ ಹೊಸದು ಕೊಡಿದ್ಮೇಲೆ ನಾವು ಇಡೀ ಒಂದು ಎಷ್ಟು ಮೆಂಬರ್ 30,000 ಏನು ಮೆಂಬರ್ ಅದಾರು, ಪ್ರತಿಯೊಬ್ಬರಿಗೂ ಪರ್ ಮೆಂಬರ್ 50 kg ಮತ್ತು ಕಬ್ಬು ಯಾರು ಕಳಿಸ್ತಾರೋ ಅವ್ರು 1 ಟನ್ನಿಗೆ ಅರ್ಧ ಕಿಲೋ ಸಕ್ಕರೆ। ಈ ಪ್ರಕಾರವಾಗಿ ಕಾರ್ಮಿಕರು ಏನಾದರೂ ಬದಲಾವಣೆ ಆಗ್ತದ್ರಿ? ಅದು ಯಾರು ಒಳ್ಳೆಯದಾರು ಉಳಿದರು ಇಲ್ದಾರು ಹೋಗೋದರ್ಥ ಅಂತ ನಾವೇನು ಹೇಳಕತ್ತಿದ್ರು, ಅಡ್ಮಿನಿಸ್ಟ್ರೇಷನ್ ಪಾರ್ಟ್ ಅದು। ರಾಜಕೀಯ ತಯಾರಿ ಏನು ಅಲ್ಲ, ಸಹಕಾರ ರಂಗದಲ್ಲಿ ಇದ್ದವರು ನಾವು ಸಹಕಾರ ರಂಗ ಯಾವುದಾದ್ರೂ ನಮ್ಮ ಹತ್ರ ಬಂದ್ರೆ ನಾವು ಒಳ್ಳೆಯ ರೀತಿಯಿಂದ ಅವ್ರು ಸಪೋರ್ಟ್ ಮಾಡ್ತಿದ್ದೋ ಆ ಪ್ರಕಾರವಾಗಿ ಸಪೋರ್ಟ್ ಮಾಡ್ತಾ ಇದ್ದೀವಿ। ರಾಜಕೀಯ ರಿವೆಂಜ್ ಅದ ಏನಿಲ್ಲ, ಏನು ಸಂಬಂಧ ಇಲ್ಲ। ಇವ್ರು ಎಲ್ಲರೂ ನಿರ್ದೇಶಕರು ನಮ್ಮ ಕಡೆ ಬಂದಾರೆ, ನಾವೇನು ಅವ್ರಿಗೆ ಕರೆದಿಲ್ಲ ಅಥವಾ ಇದು ಮಾಡಿಲ್ಲ। ಹರ್ಷಿಂದ ಸಹಕಾರ ಸಂಘ ಯಾವ ಪ್ರಕಾರ ಡೆವಲಪ್ ಮಾಡಿ ಆ ಪ್ರಕಾರ ಮಾಡಿಕೊಡ್ರಿ ಅಂತ ಬಂದರು। ನಾನು ಎಲ್ಲ ರೈತರು ಉಳಿಬೇಕು, ಎಲ್ಲ ಕಾರ್ಮಿಕರು ಉಳಿಬೇಕು ಅಂತ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ। ಈಗ ಲೀಸ್ ಸಲುವಾಗಿ ಕೆಲವೊಂದು ಡೈರೆಕ್ಟರ್ಸ್ ವಿರೋಧ ಮಾಡಿರೋದು, ಕೆಲವೊಂದು ಡೈರೆಕ್ಟರ್ಸ್ ಪರಾನು ಮಾಡಿದ್ರು, ಅದೆಲ್ಲ ಮುಗಿದ ಅಧ್ಯಾಯ ಇದೆ। ಲೀಸ್ ಮಾಡಬಾರ್ದು ತಿಳ್ಕೊಂಡು ಈ ಪರಿಸ್ಥಿತಿ ಬಂದದ್ದು। बसवराज कल्लट्टी अध्यक्ष आणि अशोक पाटील शेट्टी उपाध्यक्ष म्हणून बिनविरोध निवडून आले आहेत। अण्णासाहेब जोल्ले यांच्या उपस्थितीत संचालक मंडळाच्या बैठकीत ही निवड प्रक्रिया पार पडली। सचिन कांबळे, KMM मराठी, हुक्केरी।